ಬಿಹಾರ ಏನಾಗಬಹುದು? ಅಮಿತ್ ಶಾ ಒಂದು ಪ್ಲಾನ್ ಮಾಡಿದ್ರು, ಚುನಾವಣೆಯನ್ನು ಲಾಕ್ ಮಾಡ್ತಾರೆ. ನಮ್ಮ ಕ್ಷೇತ್ರಗಳು ಇಷ್ಟೇ, ನಾವು ಇಷ್ಟಲ್ಲೇ ಇದನ್ನು ಗೆದ್ದು ತೋರಿಸಲೇಬೇಕು ಅನ್ನುವಂತಹ ಒಂದು ರಣತಂತ್ರವನ್ನು ರೂಪಿಸಿರ್ತಾರೆ. ಆ ಲೆಕ್ಕಾಚಾರಕ್ಕೆ ಬಂದರೆ 140 ಸ್ಥಾನಗಳು ಬಿಹಾರದಲ್ಲಿ NDA ಗೆಲ್ಲಲೇಬೇಕು. ಅವರ ಪ್ಲಾನ್ ಪ್ರಕಾರ ಮಹಾಗಠಬಂಧನ್ನಲ್ಲಿ ಗೊಂದಲಗಳು ಸೃಷ್ಟಿಯಾಗತ್ತೆ, ಆ ಗೊಂದಲಗಳು ನಮ್ಮನ್ನು ಗೆಲ್ಲಿಸ್ತಾವೆ ಅನ್ನುವಂತಹ ಲೆಕ್ಕಾಚಾರಗಳು ಇಟ್ಕೊಂಡಿದ್ರು. ಆದರೆ ಕಳೆದ 18 ಗಂಟೆಗಳಲ್ಲಿ ಬಿಹಾರದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ. ಅದು ಕಾಂಗ್ರೆಸ್ ಮೇಲುಸ್ತುವಾರಿ ವಹಿಸಿಕೊಂಡಿರುವಂತಹ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದಂತಹ ಅಶೋಕ್ ಗೆಹ್ಲೋಟ್ ಅವರು ಭೇಟಿ ಕೊಟ್ಟಿರುವಂಥದ್ದು. ಕಳೆದ 18 ಗಂಟೆಗಳ ಕಾಲ ಲಾಲೂ ಪ್ರಸಾದ್ ಯಾದವ್ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ಗಳು ಆಗಿರುವಂಥದ್ದು. ಈ ಸಂದರ್ಭ ರಾಹುಲ್ ಗಾಂಧಿ ಅವರು ಒಂದೇ ಮೆಸೇಜ್ ಕೊಟ್ಟಿದ್ದು, ನಮ್ಮಲ್ಲಿ ಗೊಂದಲಗಳೇ ಬೇಡ, ನಮ್ಮ ಟಾರ್ಗೆಟ್ ಒಂದೇ, NDA ಅಧಿಕಾರಕ್ಕೆ ಬರಬಾರ್ದು. ಅದಕ್ಕೆ ನಿಮ್ಗೇನು ಬೇಕು? 160 ಸ್ಥಾನ ಬೇಕಿದ್ರೂ ತಗೊಳ್ಳಿ, ಅದೇ ರೀತಿ ಎಡಪಕ್ಷಗಳಿಗೆ ಎಷ್ಟು ಸ್ಥಾನ ಬೇಕೋ ಕೊಡಿ, ಉಳಿದದ್ದು ನಾವು ತಗೋತೀವಿ. ಯಾಕಂದರೆ ನೋಡಿ, ಅಲ್ಲಿ ಕನ್ನಯ್ಯ ಭಿಲಾರಿ ಅಂತ ಒಬ್ಬರು ಪತ್ರಕರ್ತರಿದ್ದಾರೆ. ಜನಸತ್ತಾ, ಜನಸ್ವರಾಜ್, ದಿವೀಕ್, ಫಸ್ಟ್ ಪೋಸ್ಟ್, ಟೈಮ್ಸ್ ಆಫ್ ಇಂಡಿಯಾ ಸೇರಿದಂತೆ ಹಲವು ಪತ್ರಿಕೆಗಳಿಗೆ ವರದಿಯನ್ನು ಬರೆಯುವಂತಹ ಒಂದು ರೀತಿಯಲ್ಲಿ ಅಲ್ಲಿನ ಪತ್ರಕರ್ತರ ರಾಜ ಅದು ಕನ್ನಯ್ಯ ಭಿಲಾರಿ ಅಂತ. ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, 45 ವರ್ಷಗಳ ಕಾಲ ಬರೀ ರಾಜಕಾರಣದ ವಿಶ್ಲೇಷಣೆಯನ್ನೇ ಮಾಡ್ಕೊಂಡು ಬಂದಿರುವಂಥವ್ರು. ಅವರು ಹೇಳ್ತಿರೋ ಪ್ರಕಾರ ಈ ಸಲ NDAಗೆ ಸಂಕಷ್ಟ ಆಗಿದ್ದೇನೆ, ಮಹಾಗಠಬಂಧನ್ನಲ್ಲಿ ಗೊಂದಲ ಸೃಷ್ಟಿಯಾಗಬಹುದು ಅನ್ನೋ ನಿರೀಕ್ಷೆ ಸುಳ್ಳಾಗಿದ್ದು. ಅಧಿಕೃತವಾಗಿ ಖುದ್ದು ಅಶೋಕ್ ಗೆಹ್ಲೋಟ್ ಅವರು ಮುಂದೆ ನಿಂತು ಪ್ರೆಸ್ ಮೀಟ್ ಮಾಡಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ CM ಅಭ್ಯರ್ಥಿ ಅದು ತೇಜಸ್ವಿ ಯಾದವ್, ಅದಲ್ಲದೆ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮತ್ತು ನಿಷಧ ಸಮುದಾಯಕ್ಕೆ ಸೇರಬಹುದಾದಂತಹ ಮತ್ತು ಬಿಹಾರದಲ್ಲಿ EBC ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಸೇರುವಂತಹ ಮಲಾಹ್ ಅನ್ನುವಂತಹ ಸಮುದಾಯದ ನಾಯಕ ಮುಕೇಶ್ ಸಾಹ್ನಿ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂಥದ್ದು. ಇದಲ್ಲದೆ ಇನ್ನೂ ಒಂದು DCM ಪೋಸ್ಟ್ ಇದೆ, ಅದನ್ನು ನಾವು ಹಿಂದುಳಿದವರಿಗೆ ಕೊಡ್ತೀವಿ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಒಂದು ಕಡೆ CM, 2 DCM ಪೋಸ್ಟ್ಗಳ ಅಧಿಕೃತ ಅಭ್ಯರ್ಥಿಗಳು ಅಂತ ಘೋಷಣೆ ಮಾಡಿದ ಮೇಲೆ ಕರ್ನಾಟಕದಲ್ಲೂ ಕೂಡ ಮುಂದಿನ CM ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಚರ್ಚೆಗಳೇನಾಗ್ತಿದೆ, ಅದಕ್ಕೆ ಪೂರಕವಾಗಿಯೇ ಹೈಕಮಾಂಡ್ ಒಂದು ಮೆಸೇಜನ್ನು ಕೊಟ್ಟಿರುವಂತಹ ಸಾಧ್ಯತೆ ಎದ್ದು ಕಾಣ್ತಿದೆ. ಬಿಹಾರ ರಿಸಲ್ಟ್ ಆದಮೇಲೆ ಎಲ್ಲವೂ ಬದಲಾಗುತ್ತೆ ಅಂತಿದ್ರಲ್ಲ, ಅದು ಸರಳವೂ ಅಲ್ಲ, ಸುಲಭವೂ ಅಲ್ಲ. ಯಾಕೆಂದರೆ ಬಿಹಾರದಲ್ಲಿ ಹಿಂದುಳಿದವರನ್ನ ಮತ್ತು ಅಲ್ಪಸಂಖ್ಯಾತರನ್ನ, ದಲಿತರನ್ನ ನೆಚ್ಚಿಕೊಂಡೇನೆ ಮಹಾಗಠಬಂಧನ್ ರಾಜಕಾರಣ ಮಾಡ್ತಿರುವಂಥದ್ದು. ಅಲ್ಲಿ ಸರಳವಾಗಿ ಸುಲಭವಾಗಿ ಅಹಿಂದ ವರ್ಕೌಟ್ ಆಗೋದು ಸ್ವಲ್ಪ ಕಷ್ಟ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ ಅಹಿಂದ ಸುಲಭ ಕಾಂಗ್ರೆಸ್ಗೆ. ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ ಹಿಂದ ಹಿಡಿದು ಸಿದ್ದರಾಮಯ್ಯ ತನಕ ಎಲ್ಲವೂ ಕೂಡ ಸರಿಯಾಗಿ ಬಂದಿದೆ. ಗೆದ್ದದ್ದೆಲ್ಲ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಒಟ್ಟಿಗೆ ನಿಂತಾಗ ಮಾತ್ರ. ಅಶೋಕ್ ಗೆಹ್ಲೋಟ್ ಅವರು ಕೊಟ್ಟಂತಹ ಮೆಸೇಜ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಇದೆ ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಬಿಹಾರದ ಒಂದು ಲೆಕ್ಕವನ್ನು ನೋಡಬೇಕು. ನಾನು ನಿಮಗೆ ಕನ್ನಯ್ಯ ಭಿಲಾರಿ ಅನ್ನುವಂತಹ ಅತ್ಯಂತ ಹಿರಿಯ ಪತ್ರಕರ್ತರೊಬ್ಬರ ಎಕ್ಸಾಂಪಲ್ ಕೊಟ್ಟೆ. ಇವರಲ್ಲದೆ ಅಭಿಷೇಕ್ ಕುಮಾರ್, ದೀಪಕ್ ಶರ್ಮಾ ಸೇರಿದಂತೆ ಒಂದಷ್ಟು ಹಿರಿಯ ಪತ್ರಕರ್ತರು ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು ಬಿಟ್ಟು ಬಂದು ಪರ್ಯಾಯ ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿರುವಂಥವರು, ಅಜಿತ್ ಅಂಜುಮ್ ಇರಬಹುದು, ಪುಣ್ಯ ಪ್ರಸನ್ನ ವಾಜಪೇಯಿ ಇರಬಹುದು, ಈ ಥರದ ಕೆಲ ಪ್ರಮುಖ ಪತ್ರಕರ್ತರು ಹೇಳ್ತಿರುವಂಥದ್ದು ಒಂದೇ. ಈ ಸಲ ಏನು ಅಮಿತ್ ಶಾ ಅವರು ಲಾಕ್ ಮಾಡಿದ್ದಾರೆ ಕ್ಷೇತ್ರಗಳನ್ನು, ಆ ಕ್ಷೇತ್ರಗಳಲ್ಲಿ ಸುಮಾರು 49 ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗಿನ ಆಂತರಿಕ ಕಚ್ಚಾಟ ಇದೆ. JDUಗೆ ಕೊಟ್ಟಿದ್ದು ಬೇಕಿರಲಿಲ್ಲ, BJP ಕೊಡಬೇಕಿತ್ತು ಆ ಕ್ಷೇತ್ರವನ್ನು, ನನ್ನನ್ನು ಅಭ್ಯರ್ಥಿ ಮಾಡಬೇಕಿತ್ತು, ನಾವು ತೋರಿಸ್ತೀವಿ ಅನ್ನುವಂತಹ ಚರ್ಚೆಗಳು ನಡೆಸ್ತಿರೋರಿದ್ದಾರಲ್ಲ. ಸುಮಾರು 49 ವಿಧಾನಸಭಾ ಕ್ಷೇತ್ರಗಳಲ್ಲಿ RJDಗೆ ಟಕ್ಕರ್ ಕೊಡೋದಕ್ಕೆ ಚಿರಾಗ್ ಪಾಸ್ವಾನ್ ಪಕ್ಷದ ನಾಯಕರು, BJPಯ ನಾಯಕರು, ರೆಬೆಲ್ಗಳು ಸುಮಾರು 49 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದಾರೆ.
ಮಹಾಗಠಬಂಧನಲ್ಲಿ ವ್ಯತ್ಯಾಸ ಇಲ್ವಾ? ಅಲ್ಲೂ ಇದೆ, ಆದರೆ ಇಷ್ಟರ ಮಟ್ಟಿಗೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅತ್ಯಂತ ನಾಜೂಕಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದು, ಎಲ್ಲವನ್ನು ಕೊಟ್ಬಿಡೋಣ, ಟಾರ್ಗೆಟ್ ಒಂದೇ, NDA ಬರಬಾರ್ದು, ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲೋಣ ಅನ್ನುವಂಥದ್ದು. JMM ಕೂಡ ವಾಪಸ್ ತಗೊಳ್ಳೋದಕ್ಕೆ ಬಹುಮುಖ್ಯ ಕಾರಣ ಆಗಿದ್ದು ಇದೆ ನೋಡಿ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೂಡ ಸುಮಾರು 15 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಟ್ರೈ ಮಾಡಿತ್ತು, ಅದು ಕೊನೆ ಹಂತದಲ್ಲಿ ವಾಪಸ್ ತಗೊಳ್ತು. ಯಾಕೆ? ಮಹಾಗಠಬಂಧನ್ ಎಷ್ಟು ಗಟ್ಟಿಯಾಗಿದೆ ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅನ್ನುವಲ್ಲೂ ಕೂಡ ಬಹುದೊಡ್ಡ ಮೆಸೇಜ್ ಕೊಟ್ಟಿರೋದು NDAಗೆ, ನಮ್ಮಲ್ಲಿ ಯಾವ ಗೊಂದಲಗಳಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ. ಈ 49 ಕ್ಷೇತ್ರಗಳಲ್ಲಿ ರೆಬಲ್ಸ್ಗಳು ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ನಿತೀಶ್ ಕುಮಾರ್ ಈ ಸಲ ಮುಖ್ಯಮಂತ್ರಿ ಆಗಲೇಬಾರದು ಅಂತ ಅವರ ಪಕ್ಷದಲ್ಲಿರುವಂತಹ ಇಬ್ಬರು ಅತ್ಯಂತ ಪ್ರಭಾವಿ ನಾಯಕರು, ಒಬ್ರು ಕೇಂದ್ರ ಸಚಿವ ಮೀನುಗಾರಿಕೆ ಪಶುಸಂಗೋಪನೆ ಖಾತೆ ಹೊಂದಿರುವಂತಹ ಲಲನ್ ಸಿಂಗ್ ಅವರು, ಮತ್ತೆ ರಾಜ್ಯಸಭೆಯಿಂದ ಬಿಹಾರ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತಹ JDU ನಾಯಕ ಸಂಜಯ್ ಕುಮಾರ್ ಝಾ, ಈ ಇಬ್ಬರೂ ಕೂಡ ಅಮಿತ್ ಶಾ ಅವರ ಜೊತೆಯಲ್ಲಿ ಕೈ ಜೋಡಿಸಿರುವಂಥದ್ದು. ಏನಾದರೂ ಆಗಲಿ, JDU ನಂಬರ್ ಕಮ್ಮಿ ಆದರೂ ಪರವಾಗಿಲ್ಲ, ನಿತೀಶ್ ಕುಮಾರ್ ಅವರು ಯಾವ ಕಾರಣಕ್ಕೂ CM ಆಗಬಾರ್ದು ಅನ್ನುವಂತಹ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು ಎರಡನೇ ವಿಚಾರ. ಆದರೆ ಮೂರನೇ ವಿಚಾರ, ಈಗ DCM ಇಬ್ಬರು, CM ಒಬ್ಬರು. ಯಾರು CM ಅಭ್ಯರ್ಥಿ? ತೇಜಸ್ವಿ ಯಾದವ್. ಮುಖೇಶ್ ಸಾಹ್ನಿ EBC ಮೂಲಕ DCM ಅಭ್ಯರ್ಥಿ, ಮತ್ತೊಬ್ಬರು ಹಿಂದುಳಿದವರು, ಅದು ಕಾಂಗ್ರೆಸ್ಗೆ ಕೊಡುವ ಸಾಧ್ಯತೆಗಳಿರುತ್ತೆ, ಅಥವಾ ಎಡಪಕ್ಷಗಳಿಗೆ ಕೊಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ ಮಧ್ಯೆ ಬಿಹಾರದಲ್ಲಿ ಒಂದೇ ಮೆಸೇಜ್ ಕೊಟ್ಟಿದ್ದು, ಅದು ಹಿಂದುಳಿದವರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಅನ್ನೋ ಲೆಕ್ಕ. ಯಾಕಂದ್ರೆ MY ಫಾರ್ಮುಲಾವನ್ನು ಕಾಂಗ್ರೆಸ್ಸು RJD ಎಡಪಕ್ಷಗಳು ಒಪ್ಕೋತವೆ, ಮುಸ್ಲಿಂ ಅಂಡ್ ಯಾದವಾಸ್. ಅದರ ಜೊತೆಯಲ್ಲಿ ಲವಕುಶ ಸೂತ್ರವನ್ನು ಹೊಡೆಯಲಿಕ್ಕೂ ಕೂಡ ಲೆಕ್ಕಾಚಾರಗಳು. ಯಾಕಂದ್ರೆ ಕುಶ್ವಾ ಹಾಗೂ ಕುರ್ಮಿಗಳು EBCಯಲ್ಲಿ ಸ್ಟ್ರಾಂಗ್ ಇದ್ದಾರೆ, ಅವರ ಮತಗಳನ್ನು ಸೆಳೀಲಿಕ್ಕೆ ಸಾಕಷ್ಟು ಪ್ಲಾನ್ ಮಾಡಿರೋದು. ಇದರ ಮಧ್ಯೆ ದೀದಿ ತಂತ್ರವನ್ನ 30,000 ರೂಪಾಯಿ ಕೊಡ್ತೀವಿ ಪ್ರತಿ ಮಹಿಳೆಗೆ, ಪ್ರತಿ ಮನೆಗೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅನ್ನುವಂತಹ ಮೆಸೇಜ್ಗಳಿದಾವೆ, ಭರವಸೆಗಳಿದಾವಲ್ಲ, ಇದು RJDಗೆ ಮಹಾಗಠಬಂಧನ್ಗೆ ಲಾಭ ಆಗುತ್ತೆ. ಈ ಸಲ ಬಿಹಾರ ತೀರಾ ಸುಲಭ ಅಂತೂ ಅಲ್ವೇ ಅಲ್ಲ NDAಗೆ. ಹಾಗಂತ ಅವರು ದಿಗ್ವಿಜಯ ಸಾಧಿಸ್ತಾರೆ ಮಹಾಗಠಬಂಧನ್ ಅಲ್ಲ. ಈ ಹಿಂದಿನ ಎಲ್ಲ ದಿಗ್ವಿಜಯಗಳಿಗೆ ಹೋಲಿಸಿದ್ರೆ ನನ್ನ ಪ್ರಕಾರ ಬಿಹಾರದಲ್ಲಿ ಇದೆ BJP ಕಳೆದ ಚುನಾವಣೆಯಲ್ಲಿ 74 ಸ್ಥಾನ ಪಡ್ಕೊಂಡಿತ್ತು. 74ಕ್ಕಿಂತ 5 ಸ್ಥಾನ ಹೆಚ್ಚಿಗೆ ಗೆದ್ದರೂ ಕೂಡ ಅದು ಘನ ದಿಗ್ವಿಜಯ. ಅದೇ ರೀತಿ JDU 43 ಸ್ಥಾನ ಗಳಿಸಿತ್ತು ಕಳೆದ ಚುನಾವಣೆಯಲ್ಲಿ. ಈ ಸಲ 44, ಒಂದು ಎಕ್ಸ್ಟ್ರಾ ಸಾಕು, 44 ಸ್ಥಾನ ಗೆದ್ರೂ ಕೂಡ ಅದು ದಿಗ್ವಿಜಯ. ಆದರೆ ಅಷ್ಟು ಸುಲಭವಾಗಿಲ್ಲ ಅಲ್ಲಿ ಬಿಹಾರದಲ್ಲಿ ಅನ್ನೋದನ್ನ ಆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಕನ್ನಯ್ಯ ಬಿಲ್ಹಾರಿ ಅವರ ರಾಜಕೀಯ ವಿಶ್ಲೇಷಣೆಯಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಇದು ಒಂದು ಕಡೆ. ಅಲ್ಲಿಗೆ ಬಿಹಾರದಲ್ಲೇ ಒಂದೇ ಮೆಸೇಜ್ ಕೊಟ್ಟರು, ಅದು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು. ಅತಿ ಪಿಚಡೆ ನ್ಯಾಯ ಯಾತ್ರಾ ಮಾಡಿದ್ರು. ಯಾಕೆ ಮಾಡಿದ್ರು? ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಮಾಡಿದ್ರು ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ. ಆದರೆ ಕರ್ನಾಟಕದ ಲೆಕ್ಕಕ್ಕೆ ಬರೋಣ. ಈ ಸಲದ 135 ಶಾಸಕರ ಲೆಕ್ಕ ತಗೊಳ್ಳಿ. 135ರಲ್ಲಿ ಯಾರ ಲೆಕ್ಕ ಎಷ್ಟಿದೆ? ಸಿಂಪಲ್, 34 ಲಿಂಗಾಯತ ಶಾಸಕರು, ಆ ಪೈಕಿ ಅತಿ ಹೆಚ್ಚು ಪಂಚಮಸಾಲಿ ಅಂದರೆ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂತಹ ಪಂಚಮಸಾಲಿ ಲಿಂಗಾಯತರು ಗೆದ್ದರು. 24 ಒಕ್ಕಲಿಗ ಶಾಸಕರು ಗೆದ್ದರು. ಅಂದರೆ ಎಷ್ಟಾಯಿತು? 58 ಶಾಸಕರು. 135ರಲ್ಲಿ 58 ಹೋದರೆ ಇನ್ನುಳಿದಿದ್ದು ಎಲ್ಲವೂ ಕೂಡ ಅಹಿಂದ ಬಲದಿಂದ ಗೆಲ್ಲಬಹುದಾದಂತಹ ಶಾಸಕರ ಲೆಕ್ಕ. ಅಹಿಂದವನ್ನು ಎದುರಾಕೊಂಡ್ರೆ ಒಬ್ಬ ದೇವರಾಜ ಅರಸು ಪಕ್ಷ ಬಿಟ್ಟು ಹೋದಾಗ ಅವರ ಟೀಮ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ನಾಯಕರು, ರಾಚಯ್ಯ ಸೇರಿದಂತೆ ಸಾಕಷ್ಟು ನಾಯಕರು ಹೋದಾಗ ಕಾಂಗ್ರೆಸ್ ಹೇಳ ಹೆಸರಿಲ್ಲದೆ ಹೋಯಿತು ರಾಜ್ಯದಲ್ಲಿ. ಒಬ್ಬ ಸಾರೇಕೊಪ್ಪ ಬಂಗಾರಪ್ಪ ಪ್ರತಿ ಸಲ ಕಾಂಗ್ರೆಸ್ ತೊರೆದಾಗ ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳು ಬಂದಿದೆ. ಮೊದಲ ಬಾರಿಗೆ ಅವರು ತೊರೆದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಅವತ್ತು ಕೂಡ ಇದೇ ಬಂಗಾರಪ್ಪ, ದೇವರಾಜ ಅರಸು ಅವರ ನೇತೃತ್ವದ ಕ್ರಾಂತಿ ರಂಗದ 40 ಶಾಸಕರ ಬೆಂಬಲದಿಂದ ಆದರು. ರಾಮಕೃಷ್ಣ ಹೆಗಡೆ ಸುಲಭಕ್ಕಾಗಲಿಲ್ಲ. ಅದಾದ ಮೇಲೆ
ಇದೇ ಬಂಗಾರಪ್ಪ, ಸಾರೆಕೊಪ್ಪ ಬಂಗಾರಪ್ಪ KCP ಪಕ್ಷ ಕಟ್ಟದ ಮೇಲೆ ಕಾಂಗ್ರೆಸ್ 32 ಸ್ಥಾನಕ್ಕೆ ಬಂದು ಇಳಿಯುತ್ತೆ. ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸೇತರ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾಗತ್ತೆ. ಅವತ್ತು ಕೂಡ KCPಯ 10 ಶಾಸಕರ ಆಪರೇಷನ್ ಆಗತ್ತೆ. ದೇವೇಗೌಡರು ಕೂಡ ಸುಲಭಕ್ಕೆ ಮುಖ್ಯಮಂತ್ರಿ ಆಗೋಕ್ಕಾಗಲಿಲ್ಲ. ಅವ್ರಿಗೂ 10 ಜನ KCP ಶಾಸಕರ ಆಪರೇಷನ್ ಮಾಡಬೇಕಾಗುತ್ತೆ. ಅವತ್ತು ಇದೇ ಮಾಲಿಕಯ್ಯ ಗುತ್ತೇದಾರನ್ ಟೀಮ್ ಒಂದಷ್ಟು ಜನರನ್ನು ಕರ್ಕೊಂಡು ಹೋಗುತ್ತೆ. ರಾಜ್ಯ ಅಥವಾ ಈ ಹಿಂದಿನ ಅದೇ ಪಾಳೆಗಾರಿಕೆಯ ಜಾತಿ ವ್ಯವಸ್ಥೆಯ ಲೆಕ್ಕಾಚಾರದಲ್ಲಿ ಮೀಸೆ ತಿರುಗಿಕೊಂಡು ನಾವಿಲ್ದಿದ್ರೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿ ರಾಜ್ಯದಲ್ಲಿ ಇನ್ನು ಮುಂದೆ ಇರೋದಿಲ್ಲ. ಅಲ್ಪಸಂಖ್ಯಾತರು ರಾಜಕೀಯವಾಗಿ ಜಾಗೃತರಾಗಿದ್ದಾರೆ, ಹಿಂದುಳಿದವರು ಜಾಗೃತರಾಗಿದ್ದಾರೆ, ದಲಿತರು ಎಲ್ಲಕ್ಕಿಂತಲೂ ಮುಂದೆ ನಿಂತು ಆಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್, ಚಿತ್ತಾಪುರದಲ್ಲಿ ನೀವು RSS ಪಥಸಂಚಲನ ಮಾಡಿದ್ರೆ ನಾವು ಹಾಲು ಮತದ ಪಥಸಂಚಲನ ಮಾಡ್ತೀವಿ, ನಾವು ನೀಲಿ ಸೇನೆಯ ಪಥಸಂಚಲನ ಮಾಡ್ತೀವಿ, ನಾವು ಹಳದಿ ಸೇನೆಯ ಪಥಸಂಚಲನ ಮಾಡ್ತೀವಿ ಅನ್ನೋ ಸವಾಲುಗಳು ಬರ್ತಿದಾವಲ್ಲ, ಇದು ಒಂದು ಸ್ಟ್ರಾಂಗ್ ಮೆಸೇಜ್. ಭವಿಷ್ಯದಲ್ಲಿ ನಾವು ಅಂದ್ಕೊಂಡ ರೀತಿಯಲ್ಲೇ ರಾಜಕಾರಣ ನಡೆಯುತ್ತೆ ಅನ್ನುವಂಥದ್ದು ಸಾಧ್ಯ ಇಲ್ಲ, ಆಗಲ್ಲ. ಅದು ಆಯಿತು, ಈ ಹಿಂದೆ ಮುಗಿದಿದೆ. 24-23 ಮುಖ್ಯಮಂತ್ರಿಗಳ ಪಟ್ಟೀಲಿ ಬರೀ ಅವರೇ ಬಂದು ಕೂತಿದ್ದಾರೆ ಅನ್ನೋ ಒಂದು ಅಸಹನೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಬಂದಿದೆ. ನಾವೇ ಸ್ಟ್ರಾಂಗ್, ನಮ್ಮದೇ ದೊಡ್ಡ ನಂಬರ್ ಇದೆ, ಆದರೂ ನಮ್ಗೆ ಇಷ್ಟಲ್ಲಿ CM ಪೋಸ್ಟ್ ಸಿಕ್ಕಿಲ್ವಲ್ಲ ಅನ್ನುವಂತಹ ಒಂದು ಬೇಸರ ಅವ್ರಿಗಿದೆ. ಕೊಡಿ ಅವ್ರಿಗೂ ಒಂದಷ್ಟು ವರ್ಷ ಅಂತ ಅವರೀಗ ಕೇಳ್ತಿರುವಂಥದ್ದು. ಅಲ್ಲಿಗೆ ಬಿಹಾರದ ಮೆಸೇಜ್ ಒಂದೇ, ಬಿಹಾರದಲ್ಲಿ ಹಿಂದುಳಿದವರಿಗೆ, ಅತಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತ ದಲಿತರಿಗೆ ರಾಜ್ಯಾಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್. ಅದೇ ರೀತಿ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗತ್ತೆ. ಇನ್ನುಳಿದವರಿಗೆ ಬೇಕಿತ್ತು ಅನ್ನುವಂತಹ ಒಂದು ಚರ್ಚೆ ಬರಬಹುದು. ಆದರೆ ಅದು ಅತ್ಯಂತ ವಿಶ್ವಾಸದಿಂದ ತಗೋಬೇಕೇ ವಿನಃ ಕ್ಷಿಪ್ರಕ್ರಾಂತಿಗಳಿಂದಲೋ ಮಗದೊಂದಿಂದಲೋ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಿಂದುಳಿದವರು ಮುಖ್ಯಮಂತ್ರಿ ಆದರೂ ಸ್ವಲ್ಪ ದಿನ 5 ಜನ ಆಗಿದ್ದಾರೆ ಸಾಕು. ದಲಿತರಿಗೆ ಅವಕಾಶ ಕೊಡಲಿ, ಅಲ್ಪಸಂಖ್ಯಾತರಿಗೂ ಅವಕಾಶ ಕೊಡಲಿ, ತಪ್ಪೇನಿದೆ? ಈ ನೆಲದ ಪ್ರಜೆ ಅಂದಾಗ ಅವನಿಗೆ ಎಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ, ಅದು ಅಚ್ಚುಕಟ್ಟಾಗಿ ಕೊಟ್ಟಿದೆ. ಅದು ತಪ್ಪಾದರೆ ತಪ್ಪು, ಸರಿಯಾದರೆ ಸರಿ, ಈ ನೆಲದ ಕಾನೂನುಗಳು ಕೂಡ ಅನ್ವಯ ಆಗತ್ತೆ. ಹಾಗಿದ್ರೆ ಅಲ್ಲಿ ತೇಜಸ್ವಿ, ಇಲ್ಲಿ ಸತೀಶ್ ಅನ್ನೋ ಲೆಕ್ಕಾಚಾರ ನಿಜವಾಗಬಹುದಾ? ಕಮೆಂಟ್ ಮಾಡಿ.